ದೇವರಾಜ್ ಅವರೇ, ಒಬ್ಬ ಒಳ್ಳೆ ಹುಡುಗನ ಕಾಲೇಜಿಗೆ ಕಳಿಸ್ಬಿಟ್ಟು ನೀವು ಅವಿನಾಶ್ ಅವರು ತ್ರಿಶೂಲ ಎಂಟ್ರಿ ಕೊಟ್ರಿ. ಆ ಫಿಲ್ಮ್ ಮುಗಿಸ್ತೀರಾ, ಬಟ್ ಆ ಫಿಲ್ಮ್ ರಿಲೀಸ್ ಆಗೋದಿಲ್ಲ. ನಂತರ ಒಂದು ಫಿಲ್ಮ್ ಮಾಡ್ತೀರಾ ಕೂಗು ಅಂತ, ಆ ಫಿಲ್ಮು ರಿಲೀಸ್ ಆಗ್ಲಿಲ್ಲ. ಆಮೇಲೆ ದಂಗೆ ಮಾಡ್ತೀರಾ, ಅದು ರಿಲೀಸ್ ಆಗಿಲ್ಲ. ಈ ತರ ಫಸ್ಟ್ ಇಟ್ಟು ಹೆಜ್ಜೆಗಳೆಲ್ಲ ಮಿಸ್ ಫೈರ್ ಆದಾಗ ಯಾವ ಫಿಲ್ಮ್ ರಿಲೀಸ್ ಆಯ್ತದ, ಹೌ ಡಿಡ್ ಯು ಫೀಲ್? ವೈ ಯು ಬಾದರ್ಡ್? ಡಿಡ್ ಇಟ್ ಕನ್ಸರ್ನ್ ಯು ಅಟ್ ದಟ್ ಟೈಮ್? ನಾನು ಹೇಳೋದಲ್ಲ, ನಾನು ನಟ ಆಗ್ತೀನಿ ಅಂತಲೇ ಅನ್ಕೊಂಡಿಲ್ಲ. ಬಲವಂತ ಕರ್ಕೊಂಡೋಗ ಅವ್ನು ನಟ ಮಾಡ್ದ. ನನಗೆ ಬರ್ತಾ ಇತ್ತು ಅವಕಾಶ, ಮಾಡ್ತಾ ಇದ್ದೆ ಅಷ್ಟೇ. ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ಈಗ ಎಷ್ಟೋ ಜನ ಸರ್ ಒಂದು ಅವಕಾಶ ಅದೇನೋ ಎಡೋಟಾಗ್ಬಿಟ್ರೆ ಆಕಾಶನೇ ತಲೆ ಮೇಲೆ ಬಿದ್ಬಿಡ್ದು ಅನ್ಕೊಂಡ್ಬಿಡ್ತಾರೆ. ಅದು ವಿ ಶುಡ್ ಟೆಲ್ ದಮ್ ದ ರೈಟ್ ಮೆಸೇಜ್. ನಿಮ್ಮಂತವ್ರು ನೋಡಿ, ಈಗ ಡೆಫಿನೆಟ್ ನಾನು ಏನು ಹೇಳೋದು ಏನಂತ ಹೇಳಿದ್ರೆ, ಆಗ್ಲೇ ನೀವು ಹೇಳಿದಾಗೆ ನಮ್ಮ ಕೆಲಸ ನಾನು ನಿಷ್ಠೆಯಿಂದ ಮಾಡ್ತಾ ಹೋಗ್ಬೇಕು ಅಷ್ಟೇ. ಕನಸುಗಳು ಗೋಪುರ ಕಟ್ಟಬಾರ್ದು, ಕನಸುಗಳು ಗೋಪುರ ಕಟ್ಟಬಾರ್ದು. ಅಂಡ್ ನಮ್ಮಲ್ಲಿ ಏನ್ ಸಾಧ್ಯವಿದೆ, ನಮ್ಮಲ್ಲಿ ಏನ್ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲೇ ನಾವು ಸಾಗ್ತಾ ಇದ್ರೆ, ಕಲಿಯೋ ಪ್ರಯತ್ನ ಮಾಡ್ತಾ ಇದ್ರೆ, ಯೂಶುವಲ್ ಆಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಮೇಜರ್ ವೀಕ್ನೆಸ್ ನಾನು ಕಾಣೋದೇನಪ್ಪ ಅಂತ ಹೇಳಿದ್ರೆ, ವಿ ಆಲ್ವೇಸ್ ಸ್ಟಾರ್ಟ್ ಕಂಪೇರಿಂಗ್ ಅವರ್ ಸೆಲ್ಫ್ಸ್ ಟು ದಿ ಅದರ್ ಪರ್ಸನ್, ದಿ ಅದರ್ ಆಕ್ಟರ್ ಆರ್ ದಿ ಅದರ್ಸ್ ಗ್ರೋತ್, ವಿಚ್ ವಿ ಶುಡ್ ನಾಟ್ ಡೂ ಅನ್ಸುತ್ತೆ. ಕರೆಕ್ಟ್. ಬಿಕಾಸ್ ಎವ್ರಿ ಇಂಡಿವಿಜುವಲ್ ಇಸ್ ಅ ಡಿಫರೆಂಟ್ ಪರ್ಸನ್. ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಲ್ವಾ? ವೆರಿ ವೆಲ್ ಸರ್. ನಮ್ಮ ಪ್ರಯತ್ನದಲ್ಲೇ ನಾವಿದ್ರೆ ನಮಗೆ ಏನ್ ಸಿಗ್ಬೇಕು ಅದು ಖಂಡಿತ ಸಿಗುತ್ತೆ. ಆಮೇಲೆ ಫಸ್ಟ್ ಟೈಮ್ ನಾವು ನೋಡಿದ್ದು 27 ಮಾವಳ್ಳಿ ಸರ್ಕಲ್ ನಿಮ್ ಫಿಲ್ಮ್ ರಿಲೀಸ್ ಆಯ್ತು. ನಾನು ಅದನ್ನ ಥಿಯೇಟರ್ ನೋಡಿದೀನಿ. ಐ ರಿಮೆಂಬರ್. ನೀವು ನೋಡಿದ್ದು ಫಸ್ಟ್ ನಿಮ್ಮ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗಿದ್ದ ಫಿಲ್ಮ್ ಅದೇ 27 ಮಾವಳ್ಳಿ ಸರ್ಕಲ್. ಫಸ್ಟ್ ಟೈಮ್ ವಿಲನ್ ಆಗಿ ಎಂಟ್ರಿ ಕೊಡ್ತೀರಿ. ನಾನು ಎಷ್ಟು ಫಿಲ್ಮ್ಸ್ ಅಲ್ಲಿ ಸರ್, ಆ ಕಾಲದಲ್ಲಿ ಎಲ್ಲಾ ಫಿಲ್ಮ್ ಅಲ್ಲೂ ವಿಲನ್ ಅಂದ್ರೆ ದೇವರಾಜ್ ಅವರು. ನೀವು ವಿಲನ್ ಆಗಿ ಎಂಟ್ರಿ ಕೊಟ್ರೆ ನಿಮ್ಗೆ ಸಕ್ಕದಂತ ವಿಸಿಲ್ಸು, ಆ ಕ್ಲಾಪ್ಸು ನಾವು ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಒಂದ್ ಹಂತಕ್ಕೆ ಸೈಲೆಂಟ್ ವಿಲನ್ ಇಂದ ನೀವು ಸೈಕೋ ವಿಲನ್ ಮಾಡಿದಂತ ಆ ಸ್ಟೇಜ್ ಅನ್ಬಿಲಿಯಬಲ್. ಏನವಿ ಅಮೇಜಿಂಗ್ ಸ್ಟೇಜ್ ಅದು. ವಿಲನ್ ಪಾತ್ರ ಮಾಡೋದ್ರಲ್ಲಿ ಮಜಾ ಗೊತ್ತಲ್ಲ, ಮಜಾ. ಅಯ್ಯೋ, ಫ್ರೀ ಆಗಿರುತ್ತೆ. ಕೈ ಹಿಡ್ಬೇಕು, ಕಾಲ್ ಬೀಸ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಹೌದು. ಹೀರೋ ಆದ್ರೆ ಹಿಂಗೆ. ಹೌದು. ವಿಲನ್ ಮಾಡೋದು ಎಂಜಾಯ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ. ಪರ್ಟಿಕ್ಯುಲರ್ಲಿ ಕೊನೆ ಕ್ಲೈಮ್ಯಾಕ್ಸ್ ಒಂದ್ ಸೀನ್ ಬಿಟ್ರೆ ಮಿಕ್ಕೆಲ್ಲ ಬೇಸಿಕ್ಲಿ ಬಹಳ ಅನ್ಕಂಫರ್ಟಬಲ್ ಆಗ್ತಾ ಇದ್ದಿದ್ದು, ಬಹಳ ಮೆಂಟಲ್ ಸ್ಟ್ರೇನ್ ಆಗ್ತಾ ಇದ್ದು. ನೀವು ಆಗ್ಲೇ ಹೇಳೋದ್ರಲ್ಲ, ಈ ಸೈಕೋ ಪಾತ್ರಗಳು ಮಾಡಿದಾಗ ಅದು ಇಟ್ ಈಸ್ ಟು ಡ್ರೈನ್ ಲಾಟ್ ಆಫ್ ಎನರ್ಜಿ ಅಂಡ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು. ಹಾಗಾಗಿ ನಂತರ ಅದನ್ನ ಮಾಡೋದು ನಿಲ್ಲಿಸಿದೆ ನಾನು. ಉದಾಹರಣೆಗೆ ತರ್ಕ ಸಿನಿಮಾನ ಮಲಯಾಳಂ ತಮಿಳಲ್ಲಿ ಮಾಡೋದಕ್ಕೆ ನನಗೆ ಆಫರ್ ಬಂದಿತ್ತು. ಆರ್ ವಿ ಚೌಧರಿ ಅವರು ನನಗೆ ಆಫರ್ ಮಾಡಿದ್ರು. ನೀವು ಮಾಡಲ್ಲ ಅಂತ ಡಿಸೈಡ್ ಮಾಡಿದೆ. ಐ ಸೆಡ್ ನೋ, ಐ ಡೋಂಟ್ ಟು ಡು ದಟ್ ಅಗೇನ್ ಅಂತ. ಅದರ್ ಥಿಂಗ್ಸ್ ಐ ಎಂಜಾಯ್ಡ್. ನಾರ್ಮಲಿ ವಿಲನ್ ರೋಲ್ಸ್ ಅಲ್ಲಿ ಅವರ ಪರ್ಸನಲ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿರುತ್ತೆ, ಯು ಸರ್ಟಿಫಿಕೇಟ್ ಕ್ಯಾರೆಕ್ಟರ್ಸ್ ಇರುತ್ತೆ, ಮಾಡೋ ರೋಲ್ಸ್ ಬೇರೆ ತರ ಇರುತ್ತೆ. ಅದರಿಂದ ಜನ ಕೊಡೋ ರಿಯಾಕ್ಷನ್ ಇನ್ನೇನೋ ಇರುತ್ತೆ. ನಮ್ಮ ನಂಬಿಯಾರವ್ರು ಹೇಳೋರು ತಮಿಳ್ನಾಡಲ್ಲಿ ಎಷ್ಟೋ ಜನ ನೋಡಿ ಎದುರ್ಕೊಳ್ತಾರೆ ರಮೇಶ್ ಅಂತ. ಆತ ನಿಮ್ಮೇನಾಗಿದೆ? ಆತರ ಬಹಳಷ್ಟು ಸಲ ಆಗಿದೆ. ಆಗಿದೆ ಏನು, ಈಗಲೂ ಆಗ್ತಾನೆ ಇದೆ. ಇನ್ನು ಅಂದ್ರೆ ಈಗಲೂ ಕೆಲವು ಮಕ್ಕಳು ಮತ್ತೆ ಗಂಡಸರು ನಮ್ಮ ಸಿನಿಮಾಗಳು ಟಿವಿ ಮಾಧ್ಯಮದಲ್ಲಿ ಬರುತ್ತಲ್ಲ, ನೋಡಿದಾಗ ಅಂಡ್ ನಮ್ಮ ಮುಖಚರ್ಯನು ಸ್ವಲ್ಪ ಹೊರಟಾಗಿರೋದ್ರಿಂದ ನಮ್ಮನ್ನು ಮಾತಾಡ್ಸೋಕೆ ಭಯ ಬೀಳ್ತಾರೆ. ಮಾತಾಡಿದ ಮೇಲೆ ಫ್ರೆಂಡ್ಸ್ ಆಗ್ತಾರೆ. ಲುಕ್ಸ್ ಕ್ಯಾನ್ ಬಿ ಡಿಸಪ್ಟಿವ್ ಅಂತ ಗೊತ್ತಲ್ಲ ನಿಮಗೆ. ಸೊ ಹಾಗೆ ಐ ಆಮ್ ಅ ಗ್ರೇಟ್ ಎಕ್ಸಾಂಪಲ್ ಫಾರ್ ದಟ್. ಒಂದು ವಿಷಯದಲ್ಲಿ ಖುಷಿ ಆಗುತ್ತೆ, ಏನಪ್ಪಾ ಅಂದ್ರೆ ಕಲಾವಿದನಾಗಿ ನಾವು ಮಾಡಿರ್ತಕ್ಕಂಥ ಪಾತ್ರ ಅವ್ರ ಮನಸ್ಸಲ್ಲಿ ಅಷ್ಟು ಗಾಢವಾಗಿ ಕೂತಿದೆ. ಸೊ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಮಾಡಿದ್ದೀವಿ ಅಂತ ಒಂದು ಖುಷಿ ಆದ್ರೆ, ವೈಯಕ್ತಿಕವಾಗಿ ಏನಪ್ಪಾ ನಮ್ಮನ್ನು ಮಾತಾಡ್ಸಕ್ಕೆ ಜನ ಭಯ ಬೀಳ್ತಾರಲ್ಲ ಅಂತಕ್ಕಂಥ ನೋವು ಇದೆ. ನಮ್ಗೆ ಬಹಳ ಕಾಡಿದ್ದು ಅಂದ್ರೆ ನಿಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರು ಮಾಡಿದಂತ ಚಿತ್ರಗಳು ನಿಮ್ಮನ್ನ. ಯಾಕಂದ್ರೆ ನನ್ ಜೊತೆ ಕೆಲವು ಫಿಲ್ಮ್ಸ್ ಮಾಡೋದು ದೇಸಾಯಿ ಅವರು. ಈಗ ಮಂದಾರ ಹೂವೆ ನಾವು ಮಾಡಿದ್ವಿ, ಈ ಪ್ರತ್ಯರ್ಥ ಮಾಡಿದ್ವಿ, ಅದೆಲ್ಲ ಶಾರ್ಟ್ ಫಿಲ್ಮ್ಸ್. ಬಟ್ ನಿಮ್ ಜೊತೆ ಮಾಡಿದ ಚಿತ್ರಗಳೇ ಬೇರೆ. ಈಗ ನಾನು ಅವ್ರ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ, ಸುನೀಲ್ ಕುಮಾರ್ ದೇಸಾಯಿ ಜೊತೆ, ರೇ ಅಂತ. ಬಹಳ ಖುಷಿ ಆಯ್ತು. ಅವರು ಬೈ ಚಾನ್ಸ್ ಇಲ್ಲಿ ಬಂದರೆ, ನೀವು ಮತ್ತೆ ಆಕ್ಟ್ ಮಾಡುವಂತ ಕೇಳಿದರೆ ನೀವು ಒಪ್ತೀರೇನು? ದೇಸಾಯಿ ಅವ್ರ ಚಿತ್ರ ಮತ್ತೆ ಆಕ್ಟ್ ಮಾಡ್ತೀರಾ? ನಿಮ್ಮ ಅನುಭವ? ಖಂಡಿತ ಮಾಡ್ತೀನಿ. ದೇಸಾಯಿ ಅವ್ರ ಚಿತ್ರದಲ್ಲಿ ಮಾಡೋದು ಏನು, ಖಂಡಿತ ಮಾಡ್ತೀನಿ. ದೇಸಾಯಿ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಅವರಷ್ಟು ಶ್ರದ್ಧೆ, ಇನ್ವಾಲ್ವ್ಮೆಂಟ್ ಇರತಕ್ಕಂಥ ಡೈರೆಕ್ಟರ್ಸ್ ನೋಡೋದು ಒಂದು ಬಹಳ ಕಡಿಮೆ. ಇಲ್ಲ, ನಿಜವಲ್ಲ. ಅವಿ ಯು ಶುಡ್ ಆಲ್ಸೋ ಅಗ್ರಿ. ಯು ಸರ್ಟಿಫಿಕೇಟ್ ವ್ಯಕ್ತಿಗಳನ್ನ ಯು ಟರ್ನ್ ಮಾಡಿಸಿದವರು ದೇಸಾಯಿ ಅವರು. Thank you. So nice of you. ಇಡೀ ಇಂಡಸ್ಟ್ರಿ ಅವರೇ ಯು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ದೇವರಾಜ್ಗೆ ಅಂತ ಹೇಳ್ತಾ ಇದ್ವಿ ನಾವು. ಎ ಸರ್ಟಿಫಿಕೇಟ್ ಫಿಲ್ಮ್ ನಿಮ್ ಜೊತೆ ಮಾಡಿದ್ರು. ಸೊ ಅದ್ರ ಬಗ್ಗೆ ಮಾತಾಡಿ ಅಂತ. 86 ಅವಾಗ ನಾನು ಅಸಿಸ್ಟೆಂಟ್ ಆಗಿದ್ದೆ ಸುರೇಶ್ ಹೆಬ್ಳೇಕರ್ ಅವ್ರ ಹತ್ರ. ಸಿರ್ಸಿ ಹತ್ರ ಶೂಟಿಂಗಕ್ಕೆ ಪ್ಲಾನ್ ಮಾಡಿದ್ವಿ ಆಗಂತಕ. ಅಲ್ಲೇ ಶಿವಂಗೆ ಫಾಲ್ಸು, ಯಾಣಗಿಣ ಎಲ್ಲ ಆ ಟೈಮಲ್ಲಿ ಮಾಡಿದ್ವಿ. ಇವ್ರದ್ದು ಓಪನಿಂಗ್ಗೆ ರೇಪ್ ಸೀನು. ಆಮೇಲೆ ಇದ್ರೆ ಅವಾಗ ಏನೋ ಹೊಸಬ್ರು ಅಂದ್ರೆ ವನಿತಾ ವಾಸೋದೆಲ್ಲ ಹೊಸಬ್ರು. ಶಾರ್ಟ್ ತೆಗಿತಾ ಇದ್ವಿ ಶಿವಂಗೆ ಫಾಲ್ಸು. ಶಾರ್ಟ್ ನಡೀತಾ ಇದ್ದಾಗ ಕಲ್ಲು ಬಂಡೆಯಿಂದ ಹಿಂಗೆ ಹೇಳ್ಬೇಕು ಇವ್ರು. ಹಿಂಗೆ ಶಾರ್ಟ್ ಇಟ್ಟ ತಕ್ಷಣ ಎದ್ದ ಕಣ್ಣು ಗಿಣ್ಣು ನೋಡಿದ ತಕ್ಷಣ ನಾ ಅಂದೆ ಇಮಿಡಿಯೇಟ್ ಮತ್ತೊಬ್ಬರು ಪ್ರಾಣ, ನಮ್ಮ ಹಿಂದಿಯಲ್ಲಿ ಪ್ರಾಣ ಇದಾರಲ್ಲ, ಪ್ರಾಣ ನಮ್ಮ ಕನ್ನಡ ಇಂಡಸ್ಟ್ರಿ ಸಿಕ್ಕರು ಅಂತ ಒತ್ತೇ ಡಿಸೈಡ್. ಅವಾಗ ನಾನು ಅನ್ಕೊಂಡೆ, ನಾನು ಮುಂದೆ ಒಂದು ವೇಳೆ ಚಿತ್ರ ಮಾಡಿದರೆ
ಇವ್ರನ್ನೇ ವಿಲನ್ ಹಾಕೋಣ. ಸೊ ಕಳೆನಾಟ ನಮಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು. ಅದು ನೋಡ್ತಾ ಆಗಂತಕ ನೋಡ್ತಾ ಮೈಯಲ್ಲಿ ಆವರಿಸ್ಕೊಳ್ಳೋ ಶುರು ಆಯ್ತು. ಅಂದರೆ ನಾವು ಎಲ್ಲೂ ಗಮನಿಸಲಾರ್ದು ಒಂದು ಫೀಚರ್ಸ್. ಅವ್ರು ಮೊದಲೇ ನೋಡಿದ್ದೆ ಮೂಗಾದ ತಕ್ಷಣ ಆ ಕಣ್ಣು, ಅದ್ರ ಜೊತೆ ಆ ಸ್ಮೈಲ್ ಇತ್ತು. ಆ ಸ್ಮೈಲಿಂದ 2-3 ಅರ್ಥಗಳು ಕೊಡ್ತಾ ಇತ್ತು. ಅವ್ರು ಈಗಲೂ ಕೂಡ ಈಗ ನಗ್ತಾ ಇರೋದು ಬೇರೆ ಇದೆ. ನೀವು ಕರ್ಸಲ್ಲಿ ಅವರು ಶಾರ್ಟ್ ಅಲ್ಲಿ ನಗ್ತಾ ಇದ್ದಾಗ ನೋಡಿ, ಒಂದೊಂದು ಆರೋ ಬಿಟ್ಟಂಗೆ ಇರುತ್ತೆ. ಸೊ ಆ ಥರ ಶಾರ್ಪ್ ಆಗಿ ಇರುತ್ತೆ, ಅಷ್ಟು ಸ್ಮೂತ್ ಆಗಿ ಇರುತ್ತೆ ಅವ್ರ ನಗು. ಆಮೇಲೆ ತರ್ಕ ಶುರು ಮಾಡಿದಾಗ ಆ ಕಥೆನೇ ಬೇರೆ. ಎಂಜಾಯ್ಡ್ ಮೇಕಿಂಗ್. ಅದ ಎಂಜಾಯ್ಡ್ ಅಂದ್ರೆ ಅವ್ರು ಮಾಡಿದ ಪರ್ಫಾರ್ಮೆನ್ಸ್ ಬೇರೆ ಅವ್ರಿಗೆ ಟಾರ್ಚರ್ ಆಯ್ತು, ಆ ವಿಷಯ ಬೇರೆ. ಬಟ್ ಮೇಕಿಂಗ್ ಇತ್ತಲ್ಲ, ಹಿಂಗೆ ಹೇಳಿದ ತಕ್ಷಣ ಟೇಕ್ ಒನ್ ಸರ್, ನನಗೆ ಅದು ಖುಷಿ ಕೊಡ್ತು. ಸೊ ಆ ಇಂಪ್ಯಾಕ್ಟ್ ಅದನ್ನೇ ನೆಕ್ಸ್ಟ್ ಉತ್ಕರ್ಷ ಹಾಕೊಂಡೆ. ಏನ್ ಮಾಡಿದೆ, ಇನ್ನೊಂದು ಡೋಸ್ ಆ ಕ್ಯಾರೆಕ್ಟರ್ ಜಾಸ್ತಿ ಏರಿಸಿದೆ. ಅದು ಅಲ್ಲಿ ಚೂರು ಸೈಕಿಕ್ ಅಟಿಟ್ಯೂಡ್ ಇತ್ತು, ಇಲ್ಲಿ ಫುಲ್ ಸೈಕೋಪಾತ್ ಮಾಡ್ಬಿಟ್ಟೆ. ಸೈಕೋಪಾತ್ ತಗೊಳ್ಳಿ ಅದು ಎತ್ತಿದ್ರು. ಆಮೇಲೆ ಎಲ್ಲ ನೋಡಿದ ತಕ್ಷಣ ಪಿಕ್ಚರ್ ಆಯಿತು, ಕ್ಲಿಕ್ ಆಯಿತು, ಹಿಟ್ ಆಯಿತು, ಎಲ್ಲರೂ ಅಪ್ರಿಸಿಯೇಟ್ ಮಾಡಿದ್ರು. ಅದಾಯಿತು. ಒಂದ್ಸಲ ಅಂದರು ಅವ್ರು ನನಗೆ, ಇಲ್ಲ ರೀ ಮನೆಯಲ್ಲೆಲ್ಲ ಬೈತಾ ಇದ್ದಾರೆ ಮಕ್ಕಳು, ಅದೆಲ್ಲ ಇನ್ನು ಮುಂದೆ ನೋಡ್ಬಿಟ್ರೆ ನನ್ನ ದುಷ್ಟ ನೀಚ ಅಂತಾರೆ, ನಾವೊಂದು ಒಳ್ಳೆ ಪಾತ್ರ ಆದರೂ ಮಾಡಿಸ್ರಿ ಅಂತ ಅಂದ್ಬಿಟ್ಟು, ದೇವರ ಆಣೆಗೂ ಸತ್ಯ ಅವ್ರು ಹೇಳಿದ್ದಾರೆ ನನಗೆ. ಅವ್ರಿಗೂ ನೆನಪಿದೆ, ನನಗೂ ನೆನಪಿದೆ. ಮುಂದೆ ಆ ಥರ ಪಾತ್ರ ಬಂದಾಗ ಡೆಫಿನೆಟ್ ಮಾಡೋಣ ಸರ್ ಅಂತ ನಾನು ಹೇಳಿದೆ. ಅಂದರೆ ಅದು ಅಪ್ರಿಸಿಯೇಷನ್. ಲವ್ಲಿ ಸರ್, ನಿಮ್ಮ ಕಾಂಬಿನೇಷನ್ ಅತಿ ಶೀಘ್ರ ಇನ್ನೊಂದು ಫಿಲ್ಮ್ ಇಬ್ಬರು ಮಾಡಬೇಕು ಅಂತ ನಮ್ಮೆಲ್ಲ ಆಸೆ. ಪ್ಲೀಸ್ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಬರೀ ದೇವರ ರೂಪದಲ್ಲೇ ನೋಡ್ತಾ ಇದೀವಿ, ಒಂದು ರಾಕ್ಷಸರ ರೂಪದಲ್ಲಿ ನೋಡೋಣ ಅಂತ ಆಸೆ. ನಮ್ಗೆ ಬಹಳ ಇಷ್ಟವಾದ ಪಾತ್ರ ನೀವು ಮಾಡಿದಂತ ಪ್ರಚಂಡ ರಾವಣ. ನೀವು ಮುಂದುವರಿಸಿ, ಸುಮ್ಮನೆ ಒಂದು ಮೂಡ್ ಬರಲಿ ಅಂತ ತಂದಿದೀವಿ ಅಷ್ಟೇ. ಇದು ಮಾತ್ರ ಇಟ್ಕೊಳ್ಳಿ ಅಷ್ಟೇ, ಒಂದು ಜಲಕ್ ಒಂದು ಪ್ರಚಂಡ ರಾವಣ ಡೈಲಾಗ್ ಏನೋ ನೆನಪಿದ್ರೆ ಹೇಳ್ಬೋದು ನೀವು. ಲವ್ಲಿ. ಬಾಯಿ ಮುಚ್ಚೆ ಭಾಗ್ಯಹೀನೆ, ಬಾಯಿಗೆ ಬಂದಾಗೆ ಬಡಬಡಿಸಬೇಡ. ನಾನಾರಂದು ಬಲ್ಲೆಯ, ದಿಕ್ಪಾಲಕರನ್ನು ದಿಕ್ಕಿಟ್ಟು ಸೆರೆ ಇಟ್ಟ ದಿಟ್ಟುಗಾರ, ಅಟ್ಟಾಸದಿ ಮೆರೆಯುತ್ತಿರುವ ಮುಕ್ಕೋಟಿ ಅಮರನು ಕಟ್ಟಾಳಿ ಬಾಳುತ್ತಿರುವ ಪಟ್ಟುಗಾರ, ಇಷ್ಟಾರ್ಥ ಸಲ್ಲಿಸುವ 9 ಗ್ರಹಗಳನ್ನು ಬೆಂಬಗದು ಬದುಕುತ್ತಿರುವ ಪಾರ್ವಮ್ಮೀರ, ಪಾಲಾಕ್ಷ ಪರಮಶಿವನ ಕೈಲಾಸ ಪರ್ವತವನ್ನೇ ಪಿಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ ಈ ಪ್ರಚಂಡ ರಾವಣ. ಸೂಪರ್. ಥ್ಯಾಂಕ್ ಯು ದೇವ್. ಪ್ಲೀಸ್ ಥ್ಯಾಂಕ್ ಯು.